ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ತಾಂಡವ್ ಡೋರ್ ಹತ್ರ ನಿಂತ್ಕೊಂಡು ಊಟ ಬರುತ್ತೆ ಅಂತ ಆ ಕಡೆ ಈ ಕಡೆ ಓಡಾಡ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲಿಗೆ ಶ್ರೇಷ್ಠ ಬಂದು, ತಾಂಡವ್ ನಿಮಗೆ ಹುಷಾರಿಲ್ಲ ಅಲ್ವಾ, ಇಲ್ಲೇನು ಮಾಡ್ತಾ ಇದೀಯ ತಾಂಡವ್, ಹೋಗಿ ಮಲ್ಕೋ ಅಂತ ಹೇಳ್ತಾಳೆ. ಫುಡ್ ಆರ್ಡ್ರ್ ಮಾಡಿದ್ದೆ, ಅದು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ ತಾಂಡವ್ ಹೇಳ್ತಾನೆ. ಏನು ಫುಡ್ ಆರ್ಡ್ರ್ ಮಾಡಿದ್ಯಾ? ಆಗ್ಲೇ ನಾನು ಫುಡ್ ಆರ್ಡ್ರ್ ಮಾಡ್ತೀನಿ ಅಂದರೆ ಹೊರಗಡೆ ಫುಡ್ಡು ಬೇಡ, ಚೆನ್ನಾಗಿರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ದೆ. ಇವಾಗ ನೀನೇ ಆರ್ಡ್ರ್ ಮಾಡಿದ್ದೀಯಾ ತಾಂಡವ್ ಅಂತ ಶ್ರೇಷ್ಠ ಕೇಳ್ತಾಳೆ. ಆಗ ತಾಂಡವ್, ನೀನು ಆರ್ಡ್ರ್ ಮಾಡೋ ಥರ ಆಳು ಮೂಳು ಎಲ್ಲ ಆರ್ಡ್ರ್ ಮಾಡಿಲ್ಲ, ಚೆನ್ನಾಗಿರೋ ಫುಡ್ನೇ ಆರ್ಡ್ರ್ ಮಾಡಿದ್ದೀನಿ. ಅದೇ ಯಾವ್ದು ಹೇಳು? ಆ ಮನೆ ಊಟ. ಆ ಗೌರವ್ ಯಾವಾಗಲೂ ಆರ್ಡ್ರ್ ಮಾಡ್ತಾ ಇರ್ತಾನಲ್ಲ, ಅವರಿಗೆ ನಾನು ಆರ್ಡ್ರ್ ಮಾಡಿದ್ದೀನಿ. ತಾಂಡವ್ ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರಲ್ಲ, ಯಾಕೆ ಅಲ್ಲಿಂದನೇ ಆರ್ಡ್ರ್ ಮಾಡಿದ್ಯಾ ಅಂತ ಶ್ರೇಷ್ಠ ಕೇಳ್ತಾಳೆ. ಗೌರವ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವನು ಆಗಲೇ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ಇನ್ನೇನು ಇಲ್ಲಿಗೆ ಬರ್ತಾನೆ, ಅದು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಬರ್ತಾನೆ. ನೀನು ಬರೋತ್ತಾಯ್ತು ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಶ್ರೇಷ್ಠಂಗೆ ಕೋಪ ಬರುತ್ತೆ. ಅಷ್ಟರಲ್ಲಿ ಗೌರವ್ ಬರ್ತಾನೆ. ಗೌರವ್ ಬಂದ ಕೊಡಿ ಗೌರವ್, ಥ್ಯಾಂಕ್ಸ್ ಗೌರವ್, ಊಟ ತಂದು ಕೊಟ್ಟಿದ್ದಕ್ಕೆ ಅಂತ ಹೇಳಿ ಖುಷಿಯಿಂದ ತಾಂಡವು ಥ್ಯಾಂಕ್ಸ್ ಹೇಳ್ತಾನೆ. ಸರ್, ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಗೆ ಬೇಕಾದವರಿಗೆ ತುಂಬ ಹುಷಾರಿಲ್ಲ ಅಂತ ಹೇಳಿದ್ದಷ್ಟೇ. ಹೌದಾ, ಹಾಗಾದರೆ ನಾನು ಮಾಡಿಕೊಡ್ತೀನಿ, ಲೈಸೆನ್ಸ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿ ಫ್ರೀಯಾಗಿ ಮಾಡಿಕೊಟ್ರು ಅಂತ ಗೌರವ್ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ತಾಂಡವು, ಏನೋ ಫ್ರೀಯಾಗಿ ಮಾಡಿಕೊಟ್ರಾ? ಹೌದು ಸರ್, ನಾನು ಲೈಸೆನ್ಸ್ ಇಲ್ಲದೆ ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿ ಫ್ರೀಯಾಗಿ ಮಾಡಿಕೊಟ್ರು. ಅದಕ್ಕೆ ಮಾತ್ರ ಅಲ್ಲ ಸರ್, ನೀವು ಹುಷಾರಾಗೋವರೆಗೂ ಅವರೇ ಮಾಡಿಕೊಡ್ತಾರಂತೆ, ಆಗತ್ತ ಹೇಳಿ ಕಳಿಸಿದ್ರು ಅಂತ ಗೌರವ್ ಹೇಳಿದಾಗ, ಹೌದಾ, ವಾವ್, ಊಟದ ವಿಷಯದಲ್ಲಿ ಇದ್ದಿದ್ದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು ಅಂತ ತಾಂಡವ್ ಹೇಳ್ತಾನೆ. ಹೌದು ಸರ್, ಪ್ರತಿದಿನ ಅವರೇ ಕೊಡ್ತಾರೆ, ನಾನು ಜಸ್ಟ್ ಕಾಲ್ ಮಾಡಬೇಕಷ್ಟೇ. ಆಗ ತಾಂಡವ್, ಸರಿ ಥ್ಯಾಂಕ್ ಯು ಸೋ ಮಚ್ ಗೌರವ್ ಅಂತ ತಾಂಡವ್ ಹೇಳ್ತಾನೆ. ಸರಿ ಸರ್, ನಾನು ಇನ್ನು ಬರ್ತೀನಿ ಅಂತ ಗೌರವ್ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ತಾಂಡವ್ ತಟ್ಟೆ ತೊಗೊಂಬಂದು ಇಟ್ಬಿಟ್ಟು ಅನ್ನ ಸಾಂಬಾರು ಎಲ್ಲ ಕೈಯಲ್ಲಿ ಹಾಕ್ಕೊಂಡು ತಿಂದ್ಬಿಟ್ಟು ಆಹಾ ಸೂಪರ್ ಆಗಿದೆ ಅಂತ ಹೇಳಿ ಬೆರಳನ್ನೆಲ್ಲ ಚಿಕ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಶ್ರೇಷ್ಠ ತುಂಬ ಅಸಹ್ಯ ಪಟ್ಕೊಂಡಿರ್ತಾಳೆ. ಆಹಾ, ಏನು ಸೂಪರ್ ಆಗಿದೆ ಗೊತ್ತಾ, ಅಡುಗೆ ಏನು ಚೆನ್ನಾಗಿದೆ ಗೊತ್ತಾ, ಅಮೃತ ಅಮೃತ, ಇದನ್ನು ಮಾಡಿರೋ ಕೈ ಕಲ್ಪವೃಕ್ಷ ಅಂತ ಹೇಳಿ ತಾಂಡವು ಹೊಗಳ್ತಾ ಇರ್ತಾನೆ. ಎಷ್ಟು ಒಳ್ಳೆಯವರು ಈ ಅಡುಗೆ ಮಾಡಿರೋರು, ಹುಷಾರಿಲ್ಲ ಅಂದ ತಕ್ಷಣ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಎಂಥ ಒಳ್ಳೆ ಗುಣ ಇರಬೇಕು, ಎಂಥ ಒಳ್ಳೆ ಮನಸ್ಸಿರಬೇಕು ದೇವ್ರೆ, ಒಳ್ಳೆ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ. ಇವರಿಗೆ ಅಡುಗೆ ಮಾಡೋರಿಗೆ ಲೈಸೆನ್ಸು ಆದಷ್ಟು ಬೇಗ ಸಿಗಂಗೆ ಮಾಡು ಪ್ಲೀಸ್ ದೇವ್ರೆ, ಅವ್ರು ಯಾವತ್ತೂ ಚೆನ್ನಾಗಿರಬೇಕು ಅಂತ ತಾಂಡವ್ ಹೇಳ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಕೋಪ ಮಾಡ್ಕೊತಾ ಇರ್ತಾಳೆ, ಇಂದ ಹೊರಟೋಗ್ತಾಳೆ. ಅದನ್ನ ನೋಡಿ ತಾಂಡವ್, ಇವಳಿಗೇನಾಯಿತು ಈ ಥರ ಓದ್ಲು ಅಂತ ಹೋದ್ರೆ ಹೋಗ್ತಾಳೆ ಅಂತ ಅಂದ್ಕೊಂಡು ಇರಬರ ಅನ್ನ ಸಾರೆಲ್ಲ ಹಾಕ್ಕೊಂಡು ತಾಂಡವ್ ಕಚಪಚ ಅಂತ ತಿಂತಾ ಇರ್ತಾರೆ. ಈ ಕಡೆ ಬೆಳಗಾಗುತ್ತೆ. ಭಾಗ್ಯ ಯಾರಿಗೋ ಫೋನ್ ಮಾಡ್ತಾ ಇರ್ತಾಳೆ. ರಿಸೀವ್ ಮಾಡ್ತಾ ಇಲ್ಲ ಅತ್ತೇನೆ, ಎಷ್ಟು ಫೋನ್ ಮಾಡಿದ್ರು ಅಂತ ಭಾಗ್ಯ ಹೇಳ್ತಾರೆ. ಅದಕ್ಕೆ ಕುಸುಮ, ಈ ಫೋನ್ ಅಂತ ಯಾಕಿರಬೇಕು, ಫೋನ್ ಅಂತ ಇದ್ಮೇಲೆ ನಾವು ಮಾಡಿದಾಗ ರಿಸೀವ್ ಮಾಡಬೇಕು, ರಿಸೀವ್ ಮಾಡ್ತಿದ್ರೆ ಇದಕ್ಕೆ ಏನರ್ಥ ಅಂತ ಕುಸುಮ ಹೇಳ್ತಿರ್ತಾರೆ. ಆಗ ಸುಂದ್ರಿ, ಅವ್ರ ಆಫೀಸಲ್ಲಿ ಒಂದು ನಂಬರ್ ಇರುತ್ತಲ್ವ, ಆಫೀಸ್ ನಂಬರು, ಡೈರೆಕ್ಟಾಗಿ ಆಫೀಸ್ ನಂಬರ್ಗೆ ಫೋನ್ ಮಾಡು ಅಂತ ಸುಂದ್ರಿ ಹೇಳ್ತಾಳೆ. ಆಗ ಭಾಗ್ಯ ಲೈಸೆನ್ಸ್ ಇರೋ ಆಫೀಸಿಗೆ ಫೋನ್ ಮಾಡ್ತಾಳೆ. ಆಗ ಒಬ್ಬರು ರಿಸೀವ್ ಮಾಡ್ತಾರೆ. ಸರ್ ನಮಸ್ತೆ, ನಾನು ಭಾಗ್ಯ ಅಂತ. ಸರ್, ನೀವು ನಿನ್ನೆ ನಮ್ಮ ಮನೆಗೆ ಬಂದುಬಿಟ್ಟು ಅಡುಗೆ ಎಲ್ಲ ಸೀಸ್ ಮಾಡ್ಕೊಂಡು ಹೋದ್ರಲ್ಲ ಸರ್ ಅಂತ ಭಾಗ್ಯ ಹೇಳಿದಾಗ, ಹೇಳಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅದೇ ಸರ್, ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ, ಲೈಸೆನ್ಸು ಬಂತ ಇಲ್ಲ ಅಂತ ಕೇಳೋಕ್ಕೆ ಫುಡ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾ ಇದ್ದೆ, ಆದರೆ ಅವರು ರಿಸೀವ್ ಮಾಡ್ತಾ ಇಲ್ಲ. ಭಾಗ್ಯ ಹೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ, ಅವ್ರೇನು ಸುಮ್ಮನೆ ಕೂತಿರ್ತಾರೇನ್ರಿ, ಕೇಸ್ ಮಾಡೋಕ್ಕೆ 1000 ಕೆಲಸ ಇರುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಸಾರಿ ಸರ್, ರಿಪೋರ್ಟ್ ಯಾವಾಗ ಬರುತ್ತೆ ಸರ್ ಅಂತ ಭಾಗ್ಯ ಕೇಳ್ತಾಳೆ. ಆ ವ್ಯಕ್ತಿ ಆಫೀಸಿಂದ ಮಾತಾಡ್ತಾ ಇರ್ಬೇಕಾದ್ರೇನೆ ಅಲ್ಲಿಗೆ ಫುಡ್ ಎಲ್ಲ ಕಲೆಕ್ಟ್ ಮಾಡಕ್ಕೆ ಹೇಳಿದ ಆಫೀಸರು ಅಲ್ಲಿಗೆ ಬರ್ತಾರೆ. ಅವನು ನಾವು ಹೋಲ್ಡ್ ಮಾಡ್ತಾನೆ. ಸರ್, ನಿನ್ನೆ ಒಂದು ಮನೆಗೆ ಹೋಗಿ ಫುಡ್ಡನ್ನೆಲ್ಲ ಸೀಸ್ ಮಾಡಿದ್ವಲ್ಲ ಸರ್, ಅವರೇ ಫೋನ್ ಮಾಡಿದ್ದಾರೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ನನಗೂ ಅವಾಗಿಂದ ಅವರು ಫೋನ್ ಮಾಡ್ತಾ ಇದ್ದಾರೆ ಅಂತೆ ಅವ್ರದ್ದು ಅಂತ ಆ ವ್ಯಕ್ತಿ ಕೇಳ್ತಾನೆ. ಸರ್, ರಿಪೋರ್ಟ್ ಯಾವಾಗ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸರ್ ಅಂತ ಆ ವ್ಯಕ್ತಿ ಹೇಳಿದಾಗ, ಓ ಅದಾ, ಟೈಮ್ ಆಗುತ್ತೆ ಅಂತ ಹೇಳಿ ಆ ಆಫೀಸರ್ ಹೇಳ್ತಾರೆ. ಆ ಆಫೀಸರ್ ಹೋದ್ಮೇಲೆ ಈ ವ್ಯಕ್ತಿ ಭಾಗ್ಯಂಗೆ ಫೋನ್ ಕನೆಕ್ಟ್ ಮಾಡಿ, ನೋಡಿ ಯಾವಾಗ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಭಾಗ್ಯ ಹಲೋ ಹಲೋ ಅಂತ ಇದ್ರೂ ಫೋನ್ ಕಟ್ ಆಗುತ್ತೆ. ಅಲ್ಲಿಗೆ ಸುನಂದ ಬಂದ್ಬಿಟ್ಟು, ಏನಂತೆ ಭಾಗ್ಯ ಅವ್ರದ್ದು ಅಂತ ಕೇಳ್ತಾರೆ. ಸಮಯ ಬೇಕಾಗುತ್ತೆ ಅಂತ ಹೇಳಿ ಫೋನ್ನೇ ಕಟ್ ಮಾಡಿಬಿಟ್ರು ಅಮ್ಮ ಅಂತ ಭಾಗ್ಯ ಹೇಳ್ತಾಳೆ. ಏನಂತೆ ನಂಗೆ ಒಂದು ಗೊತ್ತಾಗ್ತಾ ಇಲ್ಲ, ನೆನ್ನೆ ನೋಡಿದ್ರೆ ಊಟ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ರು, ಇವಾಗ ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಹಿಂದ್ಗಡೆಯಿಂದ ಒಂದು ಧ್ವನಿ ಬರುತ್ತೆ, ಹೌದಾ ಭಾಗ್ಯ, ಏನೂ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕನ್ನಿಕಾ ಒಳಗಡೆ ಬರ್ತಾಳೆ. ಅವಳು ಬರ್ತಿದ್ದನ್ನು ನೋಡಿ ಭಾಗ್ಯ ತುಂಬಾ ಕೋಪ ಮಾಡ್ಕೊಂತಾಳೆ. ಕನ್ನಿಕಾ ಒಳಗಡೆ ಬಂದು ಸೋಫಾ ಮೇಲೆ ಕೂತ್ಕೊಂತಾಳೆ. ಪರವಾಗಿಲ್ಲ ಭಾಗ್ಯ, ಒಂದ್ ರೇಂಜಿಗೆ ದೊಡ್ಡ ಮನೇಲೇ ಇದೆಯಾ, ನಿನ್ ಲೆವೆಲ್ಗೆ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಕನ್ನಿಕಾ ಹೇಳ್ತಿರುವಾಗ, ಏಯ್ ಅಂತ ಸುಂದ್ರಿ ಕೂಗ್ತಾಳೆ. ಏಯ್ ತಡಿಯೇ, ಅದ್ಯಾಕೆ ಮಾತಿಗೆ ಮುಂಚೆನೆ ಕೂಗ್ತಾ ಇದೀಯಾ, ಇನ್ನೊಂದೆರಡು ಮಾತಿದೆ ತಡಿ, ಆಮೇಲೆ ಜಗಳ ಮಾಡೋದಿದ್ದಿದ್ದೆ ಅಂತ ಕನ್ನಿಕಾ ಹೇಳ್ತಿರುವಾಗ,
ನೋಡು ಕನಿಕಾ, ನಮ್ಮ ಮನೆಗೆ ಯಾಕೆ ಬಂದೆ ನೀನು? ಮೊದಲೇ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ಸುಮ್ಮನೆ ಹೊರಟ್ಬಿಡು ಅಂತ ಭಾಗ್ಯ ಹೇಳ್ತಾಳೆ. ಅನ್ಕೊಂಡೆ ಯಾಕೆ ಇನ್ನು ಈ ಪ್ರಶ್ನೆ ಬಂದಿಲ್ಲ ಅಂತ. ನಾನು ಯಾಕೆ ನಿಮ್ಮ ಮನೆಗೆ ಬಂದೆ ಗೊತ್ತಾ? ಕುಶಲವೇ ಕ್ಷೇಮವೇ ಅಂತ ವಿಚಾರಿಸ್ಕೊಂಡು ಹೋಗಿ ಬಂದೆ ಅಂತ ಕನ್ನಿಕಾ ಹೇಳ್ತಾಳೆ. ಸರಿ, ನಾನು ಇನ್ನು ಹೊರಡ್ಲಾ ಅಂತ ಹೇಳ್ಬಿಟ್ಟು ಕನ್ನಿಕಾ ಒಂದು ಹೆಜ್ಜೆ ಮುಂದಿಟ್ಟು ಮತ್ತೆ ಹಿಂದಕ್ಕೆ ತಿರುಗಿ ಬಂದು ಸೋಫಾದ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು, ನೋಡು ಮೇಯ್ನ್ ಮ್ಯಾಟ್ರೇ ಮರ್ತೋಗ್ಬಿಟ್ಟಿದ್ದೀನಿ. ನೀನೇನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದಿರ್ತೀಯ ಅಂತ ನನಗೆ ಗೊತ್ತು. ಅದೇನು ಹೇಳ್ಬೇಕೋ ಹೇಳಿ ತೊಲಗು ಅಂತ ಕುಸುಮ ಹೇಳ್ತಾರೆ. ತೊಲಗ್ತೀನಿ ತೊಲಗೋಕ್ಕಿಂತ ಮುಂಚೆ ಭಾಗ್ಯಂಗೆ ಒಂದೆರಡು ಪ್ರಶ್ನೆ ಕೇಳಬೇಕಾಗಿತ್ತು. ಭಾಗ್ಯ, ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಏನೋ ಲೈಸೆನ್ಸ್ ಇಲ್ಲ ಅಂತ ಎಲ್ಲ ಪ್ರಾಬ್ಲಮ್ ಆಯ್ತಂತೆ, ಸರಿ ಆಯ್ತಾ ಭಾಗ್ಯ ಅದು ಅಂತ ಕೇಳಿದ ತಕ್ಷಣ ಭಾಗ್ಯ ತುಂಬ ಶಾಕ್ ಆಗಿ ಅವಳನ್ನೇ ನೋಡ್ತಾ ಇರ್ತಾಳೆ. ಈ ಕಡೆ ಪೂಜಾ ಆಫೀಸಿಗೆ ಬಂದು ಎದುರುಗಡೆ ಇರೋ ಆಂಜನೇಯಂಗೆ ನಮಸ್ಕಾರ ಮಾಡಿ ತನ್ನ ಚೇಂಬರಿಗೆ ಬಂದು ಪೀಡೆ ಇನ್ನೂ ಬಂದಿಲ್ಲ ಅನಿಸುತ್ತೆ, ಒಂದ್ಸರಿ ಹೋಗಿ ತಿಳ್ಕೊಂಬರ್ತೀನಿ ಅಂತೇಳಿ ಕಿಶನ್ ಚೇಂಬರ್ ಹತ್ರ ಹೋಗ್ತಾ ಇರ್ತಾಳೆ. ಕಿಶನ್ ಅಲ್ಲಿಗೆ ಬಂದ್ಬಿಟ್ಟು ತಡೆ ನಿನಗೆ ಮಾಡ್ತೀನಿ ಅಂತ ಹೇಳಿ ಕೈಯಲ್ಲಿ ಒಂದು ಚಾಕು ಹಿಡ್ಕೊಂಡು ಅವಳ ಚಪ್ಪಲಿ ಎಲ್ಲ ಕಟ್ ಮಾಡಾಕ್ತಾನೆ. ಈ ಕಡೆ ಕಿಶನ್ ಚೇಂಬರಿಗೆ ಬಂದ್ಬಿಟ್ಟು ಪೂಜನು ಈ ಪೀಡೆ ಇನ್ನೂ ಬಂದಿಲ್ಲ, ನಾನು ಸ್ವಲ್ಪ ಹೊತ್ತು ಆರಾಮಾಗಿರ್ಬೋದು ಅಂತ ಹೇಳಿ ವಾಪಸ್ಸು ಪೂಜನ್ ಚೇಂಬರಿಗೆ ಬರ್ತಾಳೆ. ಆಗ ಅಲ್ಲೇ ಕಿಶನ್ ಬಂದು ಅವಳ ಚೇರ್ ಮೇಲೆ ಕೂತಿರ್ತಾನೆ. ನೀನೇನೋ ಮಾಡ್ತಾ ಇದೀಯ ನನ್ನ ಚೇಂಬರಲ್ಲಿ? ಹತ್ರ ಬಂದು ನೋಡಿದಾಗ ಚಪ್ಪಲೆಲ್ಲ ಕಟ್ಟಾಗಿರುತ್ತೆ. ನನ್ನ ಚಪ್ಪಲೆಲ್ಲ ಯಾಕೋ ಕಟ್ ಮಾಡಿದೆ ಅಂತ ಹೇಳಿದಾಗ ನಾನು ಕಟ್ ಮಾಡಿಲ್ಲಪ್ಪ ಅಂತ ಹೇಳಿದಾಗ ಸುಮ್ಮನೆ ಸುಳ್ಳು ಹೇಳ್ಬೇಡ, ಕೈಯಲ್ಲೇನೋ ಬಚ್ಚಿಟ್ಕೊಂಡಿದ್ಯಾ ಅದನ್ನು ತೋರಿಸು ಅಂತಾಳೆ. ಚಾಕು ಆ್ಯಪಲ್ ಕಟ್ ಮಾಡೋಕ್ಕೆ. ಏನು ಗೊತ್ತಾ ಪೂಜಾ, ಆಫೀಸಲ್ಲಿ ಇಲಿಗಳ ಕಾಟ ತುಂಬ ಜಾಸ್ತಿ ಆಗಿದೆ ನೋಡು, ಪಾಪ ನಿನ್ನ ಚಪ್ಪಲೆಲ್ಲ ಕಡ್ದಾಕ್ಬಿಟ್ಟಿದ್ದಾವೆ. ಪಾಪ ನಿನಗೆ ಈ ರೀತಿ ಆಗಬಾರ್ದಾಗಿತ್ತು. ನಿನ್ನೆ ಇದೇ ಚಪ್ಪಲಿಂದ ತಾನೇ ನೀನು ನನ್ನ ಕಾಲನ್ನ ತುಳಿದಿದ್ದು. ಹೋಗ್ಲಿ ಬಿಡು, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿಶನ್ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪೂಜಾ ನನ್ನ ಕಾಸ್ಟ್ಲಿ ಚಪ್ಪಲ್ಲು ಎಲ್ಲ ಹಾಳು ಮಾಡ್ಬಿಟ್ಟು ಅಂತ ಅಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುನಂದ, ಓಹೋ ಇದನ್ನೆಲ್ಲ ನಿನ್ನ ಕೆಲಸನಾ? ನಾನು ಅಂದ್ಕೊಂಡೆ ಮನೆಗೆ ಬಂದು ಫುಡ್ ಇನ್ಸ್ಪೆಕ್ಟ್ರು ಲೈಸೆನ್ಸ್ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆಗಲೇ ನನಗೆ ಗೊತ್ತಾಯ್ತು ಇದರಿಂದ ಯಾರೋ ಇದ್ದಾರೆ ಅಂತ. ಹಿಂದೆ ಇದೆಲ್ಲ ಕೆಲಸ ಅಂತ ಭಾಗ್ಯ ಕೇಳ್ತಾಳೆ. ಅಯ್ಯೋ ಭಾಗ್ಯ, ನನ್ನ ಮೇಲೆ ಸುಮ್ಮನೆ ಡೌಟ್ ಪಡ್ತಾ ಇದೆಯಲ್ಲ, ತಪ್ಪಲ್ವಾ ಭಾಗ್ಯ? ನಾನೇನು ಮಾಡಿಲ್ಲ ಭಾಗ್ಯ, ಬರೀ ಫುಡ್ ಇನ್ಸ್ಪೆಕ್ಟ್ರನ್ನ ಕೇಳಿದೆ, ಭಾಗ್ಯ ಮಾಡಿದ್ದು ತಪ್ಪಲ್ವಾ? ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊಂಡ್ರು ಅಂತ ಕನ್ನಿಕಾ ಹೇಳಿದಾಗ ಆ ಮಾತು ಕೇಳಿ ಮನೆಯವರು ಎಲ್ಲರಿಗೂ ಕೋಪ ಬರುತ್ತೆ. ಆಗ ಧರ್ಮ, ಏನಮ್ಮ ಇದು, ಏನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಪಾಪ ನಮ್ಮ ಸೊಸೆ ಅವಳ ಜೀವನದಲ್ಲಿ ಇಷ್ಟೆಲ್ಲ ಯಾಕೆ ಆಟ ಆಡ್ತಾ ಇದೆಯಾ ಅಂತ ಧರ್ಮ ಕೇಳ್ತಾರೆ. ಅಯ್ಯೋ ನಾನೇನು ಮಾಡಿದೆ ಸರ್? ನೀವ್ಯಾಕೆ ಸುಮ್ಮನೆ ನನ್ನ ಮೇಲೆ ರೇಗಾಡ್ತಾ ಇದ್ದೀರಾ? ನಿಮ್ಮ ಸೊಸೆಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಲೈಸೆನ್ಸ್ ಇಲ್ದಲೆ ಯಾರಾದರೂ ಬಿಸ್ನೆಸ್ ಮಾಡ್ತಾರಾ ಹೇಳಿ ಅಂತ ಕನ್ನಿಕಾ ಹೇಳ್ತಾಳೆ. ಆಗ ಭಾಗ್ಯ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾಳೆ. ಕನ್ನಿಕಾ, ನಿನಗೆ ಮೊನ್ನೆನೇ ಹೇಳಿದೆ, ನಿನ್ನ ಬಾಯಲ್ಲಿ ಈ ಥರ ಮಾತುಗಳು ಚೂರು ಸೂಟ್ ಆಗಲ್ಲ, ಹೇಳೋಕ್ಕೆ ನಗು ಬರುತ್ತೆ, ಒಳ್ಳೆ ಭೂತದ ಬಾಯಲ್ಲಿ ಭಗವದ್ಗೀತೆ ಥರ ಅಂತ ಭಾಗ್ಯ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಕನ್ನಿಕಂಗೆ ಕೋಪ ಬಂದು ಅಂತ ಬೆರಳು ತೋರಿಸ್ತಾಳೆ. ತಕ್ಷಣನೇ ಭಾಗ್ಯನು ಅಂತ ಅವಳು ಬೆರಳು ತೋರಿಸಿ ತಿರುಗಿ ಇಟ್ಕೊಡ್ತಾಳೆ. ಗಿಮಿಕ್ ಬೇಡವೆ ಮನೆ ಆಳಿ, ಮಾಡೋದೆಲ್ಲ ಮಾಡಿ ಈಗ ನಾಟಕ ಬೇರೆ ಮಾಡಕ್ ಬಂದಿದ್ಯಾ? ಏನೇ ಆಗ್ಲಿ ಕನ್ನಿಕಾ, ನನ್ನ ಕೆಲಸನ ತುಂಬಾ ಸುಲಭ ಮಾಡ್ತಾ ಇದೀಯಾ, ಜೊತೆಗೆ ನ್ಯಾಯವಾದ ದಾರಿಲಿ ಹೋಗೋ ಥರನೂ ಮಾಡ್ತಾ ಇದೀಯಾ. ಥ್ಯಾಂಕ್ ಯು ಸೋ ಮಚ್. ಭಾಗ್ಯನ್ ಮಾತು ಕೇಳಿಸ್ಕೊಂಡು ಕನ್ನಿಕಂಗೆ ಕನ್ಫ್ಯೂಸ್ ಆಗುತ್ತೆ. ಅದನ್ನ ನೋಡಿ ಭಾಗ್ಯ, ಕನ್ಫ್ಯೂಸ್ ಆಗ್ಬೇಡ, ವಿಷಯ ಏನ್ ಗೊತ್ತಾ? ನನ್ನ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಬೆಳೆದ ಮೇಲೆ ಈ ಥರ ಆಗಿದ್ದಿದ್ರೆ ನನ್ನ ಬಿಸ್ನೆಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇತ್ತು. ಆದರೆ ಈಗ ಆ ಥರ ಆಗ್ತಾ ಇಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ನೀನು ಹೇಳಿ ಒಳ್ಳೆ ಕೆಲಸ ಮಾಡಿದ್ಯಾ, ಇನ್ನು ಮುಂದಕ್ಕೆ ಲೈಸೆನ್ಸ್ ತಗೊಂಡೆ ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಭಾಗ್ಯ ಹೇಳಿದಾಗ, ಓಹೋ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ ನಿನಗೆ ಲೈಸೆನ್ಸ್ ಸಿಗುತ್ತೆ ಅಂತ ಕನ್ನಿಕಾ ಕೇಳ್ತಾಳೆ. ಲೈಸೆನ್ಸ್ ಸಿಗುತ್ತೋ ಇಲ್ಲೋ ಅಂತ ಕೇಳ್ದೆ ಅಲ್ವಾ ಕನ್ನಿಕಾ? ಲೈಸೆನ್ಸು ಸಿಕ್ಕೇ ಸಿಗುತ್ತೆ. ನ್ಯಾಯದ ಮಾರ್ಗದಲ್ಲಿ ಹೋಗ್ತಾ ಇರೋ ನಿನಗೆ ಯಶಸ್ಸು ಸಿಗುತ್ತೆ ಅಂದಮೇಲೆ ನ್ಯಾಯವಾದ ಮಾರ್ಗದಲ್ಲಿ ಹೋಗ್ತಾ ಇರೋ ನನಗೆ ಯಶಸ್ಸು ಸಿಗದೆ ಇರುತ್ತಾ? ಇನ್ನಂತ ಹಿತಶತ್ರುಗಳು ಇರೋವರೆಗೂ ಈ ಭಾಗ್ಯ ಬೆಳಿತಾನೆ ಇರ್ತಾಳೆ. ಇನ್ಮೇಲೆ ಸೋಲ್ತೀನಿ ಅಂತ ಕನ್ಸು ಮನ್ಸಲ್ಲೂ ಅನ್ಕೋಬೇಡ, ಒಂದು ತಿಳ್ಕೊ ಕನ್ನಿಕಾ, ಇನ್ನು ಮುಂದೆ ಗೆಲ್ಲೋದಕ್ಕೆ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅಂತ ಹೇಳ್ಬಿಟ್ಟು ಭಾಗ್ಯ ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಟೋದ್ರೆ ಈ ಕಡೆ ಕನ್ನಿಕಾ ಎಲ್ಲರ ಮುಖ ನೋಡ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಈ ಕಡೆ ಫುಡ್ ಸೀಸ್ ಮಾಡಿರೋ ವ್ಯಕ್ತಿಗೆ ಫೋನ್ ಬಂದಿರುತ್ತೆ. ಹೇಳಿ ಮೇಡಮ್, ಎಲ್ಲ ಕೆಲಸ ನಡೀತಾ ಇದೆ ಮೇಡಮ್. ಈ ಕಡೆ ಕನ್ನಿಕಾ ಕಾರಲ್ಲಿ ಹೋಗ್ತಾ, ಬರೀ ಕೆಲಸ ನಡೆಯೋದಷ್ಟೇ ಅಲ್ಲ, ನೀವೆಲ್ಲ ಕೇರ್ಫುಲ್ ಆಗಿರ್ಬೇಕು, ಅದು ಮಿಸ್ ಆಗಬಾರ್ದು ಅಂತ ಕನ್ನಿಕಾ ಹೇಳಿದಾಗ, ಇಲ್ಲ ಮೇಡಮ್ ಇಲ್ಲ, ನಾವೆಲ್ಲ ಅನ್ಕೊಂಡಂಗೆ ಆಗುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಭಾಗ್ಯ ಅಲ್ಲಿಗೆ ಬರ್ತಾ ಇದ್ದಾಳೆ. ಲೈಸೆನ್ಸು ತಗೊಂಡೇ ತಗೊಂತೀನಿ ಅಂತ ಕಾನ್ಫಿಡೆನ್ಸ್ ಆಗಿ ಚಾಲೆಂಜ್ ಹಾಕಿ ಬರ್ತಾ ಇದ್ದಾಳೆ ಅಂತ ಕನ್ನಿಕಾ ಹೇಳಿದಾಗ, ಬರ್ಲಿ ಬಿಡಿ ಮೇಡಮ್, ಎಷ್ಟು ಕಾನ್ಫಿಡೆಂಟ್ ಆಗಿ ಬರ್ತಾಳೋ ಅಷ್ಟೇ ಡಿಸಪಾಯಿಂಟ್ ಆಗಿ ಹೋಗ್ತಾಳೆ, ನೀವು ನೋಡ್ತಾ ಇರಿ. ರಿಪೋರ್ಟು ಅವಳು ಎಕ್ಸ್ಪೆಕ್ಟೇ ಮಾಡಿರಬಾರ್ದು ಆ ರೀತಿಲಿ ಬರುತ್ತೆ. ಇವತ್ತೇ ಅಲ್ಲ ಮೇಡಮ್, ಅವಳು ಮುಂದೆ ಯಾವತ್ತು ಫುಡ್ ಬಿಸ್ನೆಸ್ ಮಾಡಿರಲೇಬಾರ್ದು, ಆ ರೀತಿ ರಿಪೋರ್ಟ್ ಕೊಡ್ತೀವಿ. ಅಷ್ಟು ಮಾಡಿ ಸಾಕು, ನಿಮಗೆ ಸೇರ್ಬೇಕಾಗಿರೋದೆಲ್ಲ ಟೈಮಿಗೆ ಸರಿಯಾಗಿ ಸೇರುತ್ತೆ. ಕೆಲಸ ಆಯ್ತು ಅಂತ ಅನ್ಕೊಳ್ಳಿ ಮೇಡಮ್, ನೀವು ಹೇಳಿರೋದಕ್ಕಿಂತ ಜಾಸ್ತಿನೇ ಆಗುತ್ತೆ ಅಂತ ಹೇಳಿ ಫೋನು ಕಟ್ ಮಾಡ್ತಾರೆ. ಆ ಕಡೆ ಇನ್ಸ್ಪೆಕ್ಟರ್ ಒಂದು ಹುಡುಗಂಗೆ, ನೆನ್ನೆ ಫುಡ್ ತಂದಿಕ್ಕಿದ್ವಲ್ಲ ಲ್ಯಾಬಿಗೆ ಕಳಿಸ್ಬೇಕಾಗಿತ್ತಲ್ಲ, ಅದನ್ನ ಇವಾಗ ಲ್ಯಾಬಿಗೆ ಕಳಿಸು ಅಂತ ಹೇಳ್ತಾನೆ. ಸರಿ ಸರ್ ಅಂತ ಹೇಳಿ ಆ ವ್ಯಕ್ತಿ ಆ ಫುಡ್ನ ತಗೊಂಡು ಹೊರಟೋಗ್ತಾನೆ.
ಈ ಕಡೆ ಕಾರಲ್ಲಿ ಹೋಗ್ತಾ ಇರ್ಬೇಕಾರೆ ಕನ್ನಿಕಾ, ಭಾಗ್ಯ ನಾನು ಅವತ್ತೇ ನಿನಗೆ ಹೇಳಿದ್ದೆ ನನ್ನ ಮುಂದೆ ಚಾಲೆಂಜ್ ಹಾಕ್ಬೇಡ ಅಂತ, ಈಗ ಎಷ್ಟು ಸಫರ್ ಮಾಡ್ತೀಯನೋ ನೀನೇ ನೋಡ್ತಾ ಇರು ಅಂತೇಳಿ ಕನ್ನಿಕಾ ನಗಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಈ ವ್ಯಕ್ತಿ ಲ್ಯಾಬಿಗೆ ಫುಡ್ ತೊಗೊಂಡೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಅಣ್ಣ 1 ನಿಮಿಷ, ಫುಡ್ನ ಇಲ್ಲಿ ತೊಗೊಂಡೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಲ್ಯಾಬ್ಗೆ ಅಂತ ಹೇಳ್ತಾನೆ. ಏನು ಫುಡ್ನ ಇವಾಗ ಲ್ಯಾಬಿಗೆ ತೊಗೊಂಡೋಗ್ತಾ ಇದ್ದೀರಾ? ಅಣ್ಣ 1 ನಿಮಿಷ ಕೊಡಿ, ಅದನ್ನ ಅವ್ರ ಕೈಯಿಂದ ತಗೊಂಡು ಅದನ್ನ ಓಪನ್ ಮಾಡಕ್ಕೆ ನೋಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.